ಕೈ ಸರ್ಕಾರದ ಗ್ಯಾರಂಟಿ ಪರಿಷ್ಕರಣೆಗೆ ಮೇಜರ್ ಸರ್ಜರಿ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಆಡಳಿತದ ಸರ್ಕಾರದಲ್ಲಿ ಗ್ಯಾರಂಟಿ ಪರಿಷ್ಕರಣೆಗೆ ಮೇಜರ್ ಸರ್ಜರಿ. ವೆರಿ ಇಂಟ್ರೆಸ್ಟಿಂಗ್. ಈ ದಾಖಲೆಗಳೇನಾದರೂ ಇಲ್ಲದೆ ಹೋದರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಫಲ ಸಿಗೋದಿಲ್ಲ. ಈ ದಾಖಲೆಗಳು ಇಲ್ಲದೆ ಹೋದರೆ ಗ್ಯಾರಂಟಿ ಕೂಡ ನಿಮಗೆ ಫಲಾನುಭವಿಗಳಾಗಕ್ಕಾಗಲ್ಲ. ಈ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ನಿಮಗೆ ಗ್ಯಾರಂಟಿ ಯೋಗ. ಇಲ್ದಿದ್ರೆ ನಿಮ್ಮ ಗ್ಯಾರಂಟಿಗಳ ಕಥೆ ಗೋವಿಂದ ಅಂತೆ. ಹಾಗಾದರೆ ಗ್ಯಾರಂಟಿ ಬೇಕು ಅಂತ ಹೇಳಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ಡಾಕ್ಯುಮೆಂಟ್ಸ್ಗಳು, ಯಾವ ದಾಖಲೆಗಳು ಕಡ್ಡಾಯ? ಕಾಂಗ್ರೆಸ್ ಗ್ಯಾರಂಟಿಗೆ ಏನೆಲ್ಲ ನಿಯಮ ಪಾಲಿಸಬೇಕು ಗೊತ್ತಾ? ಕಾಂಗ್ರೆಸ್ ಗ್ಯಾರಂಟಿ ಅಂದರೆ ಗ್ಯಾರಂಟಿ ಅಂದರೆ ಎರಡು ವಿಚಾರ ಆಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿನಾ ಖಚಿತನಾ ಅಂದರೆ ಕಾಂಗ್ರೆಸ್ ಏನೆಲ್ಲ ಯೋಜನೆಗಳನ್ನು ಕೊಟ್ಟಿದೆಯಲ್ಲ, ಫ್ರೀ ಬೀಸ್ ಕೊಟ್ಟಿದೆಯಲ್ಲ, ಆ ಗ್ಯಾರಂಟಿ ಯೋಜನೆಗಳು ನಿಮಗೆ ತಲುಪಬೇಕು ಅಂತ ಹೇಳಿದರೆ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಏನದು? ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕು. ಆ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಇನ್ನು ಮುಂದೆ ನೀವು ಆ ಗ್ಯಾರಂಟಿ ಯೋಜನೆಗಳ ಫಲಗಳನ್ನು ಪಡಿಬಹುದು. ಇಲ್ಲದೆ ಹೋದರೆ ಯು ಕೆನಾಟ್. ಏನೋ ನೀವು ಹೆಸರು ಹೇಳ್ಕೊಂಡು ಏನು ಬೇಕಾದರೂ ಮಾಡೋಂಗಿಲ್ಲ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಮುಂದಿನ ಹಂತದಲ್ಲಿ. ವೋಟ್ ಇದ್ದವ್ರಿಗೆ ಮಾತ್ರ ಗ್ಯಾರಂಟಿ ಸೌಲಭ್ಯ ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಸ್ಥಳೀಯ ದಾಖಲೆ ಇಲ್ಲದೆ ಹೋದರೆ ಗ್ಯಾರಂಟಿಗಳು ಸಿಗಲ್ಲ. ಪಂಚ ಗ್ಯಾರಂಟಿ. ಸಿಎಂ ಡಿ.ಕೆ. ಶಿವಕುಮಾರ್ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಬೆನ್ನಲ್ಲೇ ಗೃಹಜ್ಯೋತಿ ಸ್ಕೀಮ್ ಪರಿಷ್ಕರಣೆಗೆ ತಯಾರಿ ಕೂಡ ನಡೀತಾ ಇದೆ. ಗೃಹ ಬಳಕೆ ಹೆಸರಲ್ಲಿ ವಾಣಿಜ್ಯ ಬಳಕೆಗೂ ಉಚಿತ ವಿದ್ಯುತ್ ಬಳಕೆ. ಈಗ ಅನರ್ಹರಿಗೆ ಭರ್ಜರಿ ಶಾಕ್ ಕೊಡೋಕೆ ಸರ್ಕಾರದ ಸಿದ್ಧತೆ ನಡೀತಾ ಇದೆ. ಗ್ಯಾರಂಟಿ ಯೋಜನೆಗಳ ಫಲಗಳನ್ನು ಪಡಿತಾ ಇರುವಂಥ ಹೊರ ರಾಜ್ಯದವರಿಗೂ ಖಂಡಿತವಾಗ್ಲೂ ಶಾಕ್ ಕಾದಿದೆ. ಏನೆಲ್ಲ ಇರಬೇಕಾಗಾದ್ರೆ ಆಧಾರ್ ಕಾರ್ಡ್ ಇರಬೇಕು. ಈ KYC ಮೊಬೈಲ್ ನಂಬರ್ ಮೂಲಕ ಮರುಪರಿಶೀಲನೆ ಮಾಡಲಾಗುತ್ತೆ. ಅನರ್ಹರಿಗೆ ಬಿಸಿ ಮುಟ್ಟಿಸಲು ಈ KYC ಇಂದ ಪರಿಶೀಲನೆ. ಇದೀಗ ಗ್ಯಾರಂಟಿಗೆ ದಾಖಲೆ ಹಾಗೂ ಫೋಟೋ ಬೇಕು ಅಂತ ಸಿಎಂ ಹೇಳ್ತಿದ್ದಾರೆ. ಉಪಯೋಗಿಸ್ಕೊಳ್ಬೇಕು. ಕೆಲವರು ಏನು ಮಾಡ್ತಾ ಇದ್ದಾರೆ, ವಿರೋಧ ಪಾರ್ಟಿಯವರು ಇರೋದೇ ಟೀಕೆ ಮಾಡೋಕ್ಕೆ. ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ತಡೆಯೋಕೆ ಇರೋದು. ಏನು ಒಳ್ಳೇದಕ್ಕೇನಿಲ್ಲ, ಅವರು ನನಗೆ ಗೊತ್ತಿದೆ. ಅದು ಅವ್ರ ಕೈಯಲ್ಲಿ ಮಾಡೋಕ್ಕಾಗದೆ ಹೋದ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಯಲ್ಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಇದ್ದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಿಂದೆನೇ ತೀರ್ಮಾನ ಮಾಡಿದ್ವಿ.